ಏ ಇಲ್ಲಪ್ಪ. ಕಮಿಟ್ ಆಗ್ಬೇಕು ಅನ್ನಿಸ್ಲಿಲ್ವಾ? ಆಗಿಲ್ಲ ನನಗೆ ಕಮಿಟ್ ಎಲ್ಲ ಯಪ್ಪ ದೇವ್ರೆ ನಮ್ಗೆ ಅವೆಲ್ಲ ಇಂಟ್ರೆಸ್ಟ್ ಇಲ್ಲಪ್ಪ. ಅದು ಒಂದು ಸತಿ ಆಗ್ಬಿಟ್ರೆ ಹ್ಞೂ ಬೇಡ ಬೇಡ ಅಂದ್ರೆ ಇಂಟ್ರೆಸ್ಟ್ ಬರುತ್ತೆ. ಏನು? ಒಂದು ಸತಿ ಆಗ್ಬಿಟ್ರೆ ಹ್ಞೂ ಬೇಡ ಬೇಡ ಅಂದ್ರೆ ಇಂಟ್ರೆಸ್ಟ್ ಬರುತ್ತೆ. ಹ್ಞೂ ಚಿನ್ನಮ್ಮ ಏನು ಮಾಡ್ತಿದ್ಯಾ? ಫೋನ್ ಇರಲ್ಲ ಅಂದೆ. ಏನು ಇರುತ್ತೆ, ಈ ಬೆಳಿಗ್ಗೆ ನಾನು ಕಾಲೇಜಿಗೆ ಹೋಗೋ ಟೈಮಲ್ಲಿ ಇರಲ್ಲ ಅಂದೆ. ಹಾಂ, ಮನೆಗೆ ಇರುವಾಗ ಅಂತ ಹೇಳಿದ್ನ. ನಾನು ಇರಲ್ವೇನೋ ಅನ್ಕೊಂಡು ಬೆಳಗ್ಗೆ ಮೆಸೇಜ್ ಮಾಡಿಲ್ಲ. ಮಾಡಬೇಕಿತ್ತು. ಹೇಳ್ಬೇಕಿತ್ತು. ಹೌದಾ? ಹೌದು ಕಣೆ ಡಾರ್ಲಿಂಗ್. ಏನೇ ಡಾರ್ಲಿಂಗ್? ಏನಿಲ್ಲ. ಏನಾರು ಹೇಳು ಡಾರ್ಲಿಂಗ್. ಏನು ಹೇಳೋಣ? ಲವ್ ಯು ಅಂತ. ಓಹೋ, ಆಮೇಲೆ ಹೇಳು, ಆಮೇಲೆ ಏನೇನು ಹೇಳ್ತೀಯಲ್ಲ. ನಂಗೇನು ಅವೆಲ್ಲ ನಂಗೇನು ಅಂತಲೇ ಗೊತ್ತಿಲ್ಲ. ನಂದು ನಿಂದು ಯಾವಾಗ? ಏನು? ಫಸ್ಟ್ ನೈಟ್. ಮುಚ್ಚ ನಡಿ ಸೈಡಿಗೆ. ಯಾಕೆ? ಇನ್ನೇನು ಸಮಾಚಾರ? ಬೆಸ್ಟಿಗೆ ಕೊಡೋದಲ್ಲ ಇನ್ಯಾರು ಕೊಡ್ತೀವಿ ಹುಚ್ಚಿ? ಹೌದಂತೆ. ಹಾಂ, ಬೆಸ್ಟಿಗೆ ಕೊಡಬೇಕು. ಮತ್ತಿನ್ನೇನು ಸಮಾಚಾರ? ಹೇಳ್ಬೇಕಪ್ಪ, ತುಂಬ ಮಾತಾಡೋದೈತೆ. ಮಾತಾಡು. ಫ್ರೀ ಇದೆಯಾ ನೀನು? ನನಗೊಬ್ಳು ಮುಂಚೆ ಅವಳು ಇತ್ತಲ್ಲ, ಅದ್ರವಳು ಬಂದು ಇಲ್ಲೇ ಇದ್ಲು, ಕಾಲೇಜಿಗೆ ಹೋಗ್ಕೊಂಡು ಇಲ್ಲೇ ಇದ್ಲು. ಅವಳಿಗೆ ಈಗ ರೀಸೆಂಟಾಗಿ ಒಂದು 6 ತಿಂಗಳಿಂದ ಮದುವೆ ಆಯಿತು. ಪಾಪ ಮಿಸ್ ಮಾಡ್ಕೊತಿದ್ಯಾ? ಫುಲ್ ಲೆಕ್ಕಾಚಾರನೇ, ಫುಲ್ ಎಂಜಾಯ್ಮೆಂಟೇ ಮಾಡಿರೋದು. ಈಗ ಮದುವೆ ಆಯಿತು. ಮದುವೆ ಆದಮೇಲೆ ಅವಾಗವಾಗ ಫೋನ್ ಮಾಡ್ತಾಳೆ, ಆ ಥರ ಏನಿಲ್ಲ ಈಗ. ಇನ್ನೇನೆ ಹುಚ್ಚಿ? ಯಪ್ಪ, ಇನ್ನು 2 ಪೇಜ್ ಐತೆ. ಇನ್ನೂ 2 ಪೇಜ್ ಆಯ್ತಾ? 12 ಗಂಟೆ ರಾತ್ರಿ ತಕ ಬರ್ದೆ. ಸಿಕ್ಕಾಪಟ್ಟೆ ನೋತೈತೆ. ಅಲ್ಲ, 12 ಗಂಟೆ ಫೋನ್ ಇದು ಮಾಡಿದೆ ಅಂತೆ, ನನಗೆ ಮೆಸೇಜೇ ಮಾಡಲಿಲ್ಲ. ಮತ್ತೆ ನಿಮ್ಮ ಅಣ್ಣ ಹತ್ರ ಇರುತ್ತೆ ಅನ್ಕೊಂಡಿನಿ. ನಾನು ನಮ್ಮ ಅಣ್ಣನ ಹತ್ರ ಕೊಟ್ಟಿದ್ದೆ ಅಲ್ಲ ಫೋನು. ಎಕ್ಸಾಮ್ ಬಿಟ್ಟ ಅಂದರೆ ಮರುವಣ್ಣ ಕಾಯಿಲೆನೇ ಹೊಂಟೋಗ್ಬಿಡ್ಬೇಕು. ಹಾಂ, ಮತ್ತೇನು ಡಾರ್ಲಿಂಗ್? ಇನ್ನೇನು ಇಲ್ಲ. ನಾನಿನ್ನೂ ಮುಖಾನೇ ತೊಳೆದಿಲ್ಲ, ಅಕ್ಕ ಬರೋ ಟೈಮ್ ಆಯ್ತಾಗಲಿ. ಎಲ್ಲಿಗೆ ಇವತ್ತು? ಕಾಲೇಜು. ಕಾಲೇಜಿಗೆ ಅಕ್ಕ ಎಲ್ಲ ಬರ್ತಾರಾ? ನಮ್ಮ ಸೀನಿಯರ್ಸ್ಗಳು. ಹಾಂ. ಬಂದರೆ ಇನ್ನು ಮಕ್ಕಳು ಲೇ ಹುಚ್ಚಿ, ಹಾಂ, ನಿನಗೆ ಎಷ್ಟು ಏಜ್ ಈಗ? ನಂಗೆ ಹೇಳಲ್ಲಪ್ಪ. ಹೇಳಲಿ. ಹಂಗೆಲ್ಲ ಹೇಳ್ಬಾರ್ದು. ಹೇಳಿ ಕೋತಿ. ಹುಟ್ಟಿದ್ದು ಎಷ್ಟಾಗುತ್ತೆ? ಕ್ಯಾಲ್ಕುಲೇಟರ್ ತೆಗಿ. 18 ಆಗ್ಬೋದೇನೋ ಮೇ ಬಿ ಅಲ್ವಾ? ಕರೆಕ್ಟ್. ಇನ್ನೇನು ನೆಕ್ಸ್ಟ್ ವರ್ಷ ಮದುವೆ? ಯಾರಿಗೆ? ನಿಂಗೆ. ತಲೆ ಮೇಲೆ ತಲೆ ಬಿದ್ದರೂ ಆಗಲ್ಲ. ಇನ್ಯಾವಾಗ ಆಯ್ತೀಯಾ? ಇನ್ನು M.Com ಮುಗಿಸ್ಬೇಕು. 1 ವರ್ಷ ಟ್ರೈನಿಂಗ್ ಹೋಗ್ಬೇಕು. ಕೆಲಸ ಮಾಡಬೇಕು. ಅವೆಲ್ಲ ಯಾವಾಗ ಮಾಡೋದು ನೀನು? ಓದ್ತಾ ಇರೋದು ಮದುವೆಯಾಗಿ ಗಂಡನ ಮನೆಗೆ ಹೋಗಕ್ಕ ಚಾನ್ಸೇ ಇಲ್ಲ. ಮೊಸರು ತೊಳೆಯಕ್ಕಲ್ಲ? ಭ್ರಮೆ. ಮತ್ತೆ ಪಾಪ ನಾನು ಓದ್ತಾ ಇರೋದೇ ಬೇರೆ. ಲೇ ಹುಚ್ಚಿ, ಇಷ್ಟು ಬೇಗ ಮದುವೆಗೆ ಏನು ಮಾಡೋಣ? ಯಾರು ಉದ್ಧಾರ ಮಾಡೋಣ? ಲೈಫ್ ಎಂಜಾಯ್ ಮಾಡು. ಎಂಜಾಯ್ನೂ ಬೇಡ, ನನಗೇನು ಬೇಡ. ಸದ್ಯಕ್ಕೆ ನನಗೆ ಓದೋದೇ ನನಗೆ ಎಂಜಾಯ್. ಬಿಡು, ನಾನು ಇದೀನಲ್ಲ, ತಲೆ ಕೆಡಿಸ್ಕೊತ. ಆಯ್ತಾಯ್ತು. ಇಲ್ಲಿ ಏನು ಯಾರು ಓಪನ್ ಆಗಿ ಮಾತಾಡೋದ್ರಲ್ಲಿ ಏನಾಗುತ್ತೆ? ಏನು ಇಲ್ಲಪ್ಪ, ಓಪನ್ ಆಗಿ ಮಾತಾಡೋದು ನಾನು. ಏನೋ ನಾಚ್ಕೊಂಡು. ನನಗೆ ಅನ್ಸಿದ್ನ ನಾನು ಡೈರೆಕ್ಟಾಗಿ ಅಂತೀನಿ. ಇನ್ನೇನು? ನಂಗೆ ಅನ್ಸಿದ್ನ ನಾನು ಡೈರೆಕ್ಟಾಗೆ ಮಾತಾಡ್ತೀನಿ ಅಂದೆ. ಅದೇ ನಾಚ್ಕೊಂಡು. ಏನು ನಾಚ್ಕೊಳಲ್ಲ, ಒಂದು ಸ್ವಲ್ಪ ಮಾತಾಡುವಾಗ ನಗ್ನಗ್ತಾ ಮಾತಾಡಬೇಕು. ಏನು ಊದ್ ಮುಖ ಹಾಕ್ಕೊಂಡು ಕೂತ್ಕೊಳಕ್ಕಾಗುತ್ತಾ? ನಾನು ಯಾವಾಗಲೂ ಅಷ್ಟೇ, ನಾನು ಯಾವತ್ತೂ ಊದ್ ಮುಖ ಹಾಕ್ಕೊಂಡೆಲ್ಲ ಕೂತ್ಕೊಳ್ಳಲ್ಲ. ನಗ್ತಾ ಇರೋದೇ ನನ್ನ ಕೆಲಸ. ಇನ್ನು 2 ಪೇಜ್ ಐತೆ, ಕಾಲೇಜಿಗೆ ಹೋಗಿ ಬರ್ದಾಕ್ತೀನಿ ಇವತ್ತು.
ರೆಡಿ ಆಗೋದು ಇನ್ನು ಫೇಸ್ ಕೊಡಂಗೆ ಕಳ್ಸಿಲ್ಲ ಗೊತ್ತಾ ಟೀನೇ ಕುಡ್ದಿಲ್ಲ ಬೆಳಗ್ಗೆ ಎದ್ದು ಲೇ ಮೆಂಟಲ್, ಏನು ನಿನ್ಗೆ ಇಷ್ಟು ವರ್ಷದಲ್ಲಿ ಯಾವತ್ತೂ ಅನ್ಸಲಿಲ್ವಾ ಏನಂತ ಈ ಥರ? ಏನತ್ತರ ನಾನು ಹೇಳಿದ್ನಲ್ಲ ಈಗ, ಏ ಇಲ್ಲಪ್ಪ ಕಮಿಟ್ ಆಗಬೇಕು ಅನ್ನಿಸ್ಲಿಲ್ವಾ? ಆಗಿಲ್ಲ ನನಗೆ ಕಮಿಟ್ ಎಲ್ಲ ಯಪ್ಪ ದೇವ್ರೆ ನಮ್ಗೆ ಅವೆಲ್ಲ ಇಂಟ್ರೆಸ್ಟ್ ಇಲ್ಲಪ್ಪ. ಅದು ಒಂದು ಸತಿ ಆಗ್ಬಿಟ್ರೆ ಬೇಡ ಬೇಡ ಅಂದ್ರೆ ಇಂಟ್ರೆಸ್ಟ್ ಬರುತ್ತೆ. ಏನು ಒಂದು ಸತಿ ಆಗ್ಬಿಟ್ರೆ ಹ್ಞೂ ಬೇಡ ಬೇಡ ಅಂದ್ರೆ ಇಂಟ್ರೆಸ್ಟ್ ಬರುತ್ತೆ. ಹ್ಞೂ ನಿಜ ಸೀರಿಯಸ್ ಆಗಿ. ಅದರಲ್ಲಂತೂ ಅಯ್ಯೋ ದೇವ್ರೆ, ನಾನು ಸುಮ್ಮನಿದ್ರು ಅವಳು ಬಿಡ್ತಿರ್ಲಿಲ್ಲ ನನ್ನ. ಬಾರೋ ಅನ್ನೋಳು. ಬಿಡ್ತಾನೆ ಇರ್ಲಿಲ್ಲ ಕಣೆ ಅವಳಲ್ಲಿ. ಪ್ರಿಯಾ ಅಂತ ಹೆಸರು ಅವಳದು. ಮೈಸೂರಿಗೆ ಮದುವೆ ಆಗೋಳಿಗೆ ಫೋನ್ ಮಾಡ್ತಿರ್ತಾಳ ಅವಾಗವಾಗ. ಅಂದ್ರೆ ಅಷ್ಟೊಂದು ಟಚ್ ಇಲ್ಲ, ಫುಲ್ಲು ಕ್ಲೋಸ್. ಅವಾಗ ಹೆಂಗೆ ಅಂದ್ರೆ ಅವಳು ಏನು ನನ್ನ ಹತ್ರ ಏನು ಬಿಟ್ಟು ಕೊಡ್ತಿರ್ಲಿಲ್ಲ, ಎಲ್ಲಾನು ಶೇರ್ ಮಾಡೋಳು. ಈ ಥರನೇ ಅಂತ ಶೇರ್ ಮಾಡೋಳು. ನೈಟ್ ಮುಗಿಸ್ಕೊಂಡು ಫೋನ್ ಮಾಡೋಳೆ. ಅದು ಕರೆಕ್ಟಾಗಿ 1:15 ಫೋನ್ ಮಾಡೋಳೆ. ವಾಶ್ರೂಮ್ಗೆ ಹೋಗ್ಬಿಟ್ಟು ಫೋನ್ ಮಾಡೋಳೆ. ನನಗೆ ಹಚ್ಕೊಂಡು ಯಾಕೆ ಅಂದ್ರೆ ಏನು ಪ್ರಯೋಜನ ಇಲ್ಲ ಕಣೋ, ವೇಸ್ಟ್ ನನ್ನ ಮಗ, ಅವನು ಸರಿಯಾಗಿ ಮಾಡ್ತಾನೆ ಇಲ್ಲ ಅಂತ. ಬಾರಿದ್ಯಾ ನೀನು ಅಂದೆ. ಏನ್ ಮಾಡಕ್ಕಾಗತ್ತೆ, ಮಿಸ್ ಮಾಡ್ತಿದ್ದೀನಿ ಕಣೋ ನಿಜ ನಿನ್ನ ಅಂದ್ಲು. ಮುಚ್ಕೊಂಡು ಈಗ ನಿನ್ ಗಂಡನ್ನೇ ನೋಡ್ಕೋ, ನನ್ನ ಹತ್ರಕ್ ಬೇಡ, ಅದೆಲ್ಲ ಸರೋಗಲ್ಲ, ಈಗ ಮದುವೆ ಆಗಿದೆ ಚೆನ್ನಾಗಿರೋ ಅಂತಂದೆ. ಆದ್ರೂ ಇರ್ಬೇಕಿತ್ತು ಕಣೋ ನೀನು, ಎಲ್ಲೇ ಬಂದು ಮನೆ ಮಾಡ್ಕೊಂಡಿರೋ ಅಲ್ಲ. ಅಯ್ಯ ನಿಮ್ಮ ಮಗನ್ ಸುಮ್ಮನಿರೋದ್ ಕಲಿಯುತ್ತೆ. ಮಾಡ್ಬಾರ್ದು ಪಾಪ. ಎಂಜಾಯ್ ಮಾಡ್ಬೇಕಮ್ಮ ಲೈಫ್ ನಲ್ಲಿ. ಎಂಜಾಯ್ ಮಾಡೋಂಥ ವಿಷಯಕ್ಕೆ ಮಾಡ್ಬೇಕು, ಇಂಥ ವಿಷಯಕ್ಕಲ್ಲ. ಓ ಈಗಿನ ಕಾಲದಲ್ಲಿ ನೀನು 2G ಇದೆಯಾ ಬಿಡು, 5G ಅವ್ರೆ. ನನಗೆಲ್ಲ ಇಲ್ಲಪ್ಪ, ನಮ್ಮ ಅಪ್ಪ ಒಳ್ಳೆ ಮಗಳಾಗಿರ್ಬೇಕು, ನನ್ನ ಕೈಡಿಯವನಿಗೆ ಒಳ್ಳೆ ಹೆಂಡತಿ ಆಗಿರ್ಬೇಕು. ಆ ಥರ. ಅವಳೇನು ಒಳ್ಳೆ ಹೆಂಡತಿ ಆಗಿಲ್ಲ ಹಂಗಾರೆ? ಯಾರು? ಅವಳು ಪ್ರಿಯಾ ಆಗಿದ್ದಾರೆ. ಅವಳು ಮದ್ವೆ ಆಗಿರೋಕ್ಕಿಂತ ಮುಂಚೆ ಏನೇ ಇದ್ರೂನು ಮದ್ವೆ ಆದ್ಮೇಲೆ ಚೆನ್ನಾಗವಳಲ್ಲ. ಮದ್ವೆ ಆಗಿಂತ ಮುಂಚೆ ಅವಳು ಪಾಪ ಎಂಜಾಯ್ ಮಾಡೋಳೆ, ಅವಳ ಲೈಫ್ ಅವಳ ಇಷ್ಟ ಅಲ್ವಾ. ಈಗ ನೀನು ಅದೇ ಜಾಗದಲ್ಲಿ ಇದ್ದಿದ್ರೆ ನಿನ್ಗೆ ಅರ್ಥ ಆಗೋದು ಅವಳ ಫೀಲಿಂಗ್ಸ್ ಏನು ಅಂತ.